ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಸಿಟ್ಟಾಗಿದ್ದಾರೆ ಬಸವರಾಜ್ ಹೊರಟ್ಟಿ. ಸಿಎಂ ನಿವಾಸದಿಂದ ಸಿಟ್ಟಾಗೆ ಹೊರಬಂದ್ರು ಹೊರಟ್ಟಿ. ಇವತ್ತು ಬಸವರಾಜ್ ಹೊರಟ್ಟಿ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು ಸಿಎಂ ನಿವಾಸದಲ್ಲೇ. ಅಲ್ಲಿಂದ ವಾಪಸ್ ಬರುವಾಗ ಸಿಟ್ಟಲ್ಲೇ ಹೊರಬಂದಿದ್ದಾರೆ ಹೊರಟ್ಟಿ. ಖುದ್ದಾಗಿ ಗೇಟ್ ವರೆಗೂ ಬಂದು ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಡಿಕೆಶಿ. ಈ ವೇಳೆ ಸಿಬ್ಬಂದಿಗೆ ಕಾರ್ಯಲಿದೆ ಅಂತ ಸಭಾಪತಿ ಹೇಳಿದ್ದಾರೆ. ವಾಪಸ್ ನೋಡ್ಲೂ ಇಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ನೋಡದೆ ಬಸವರಾಜ್ ಹೊರಟ್ಟಿ ಹೋಗಿದ್ದಾರೆ. ಹೊರಡುವಾಗ್ಲೂ ಏನ್ ಮಾತಾಡಲ್ಲ ಅಂತ ಹೊರಟ್ಟಿ ಹೇಳಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಭೇಟಿಯಾಗಿತ್ತು. ಒಂದು ಕಡೆಯಲ್ಲಿ ಸಿಟ್ಟಲ್ಲೇ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ವಾಪಸ್ ಬರ್ತಾ ಇರೋದನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಮೊದಲಿಗೆ ಒಳಗಡೆ ಹೋಗುವಾಗ ಸಾಮಾನ್ಯವಾಗಿ ಹೋಗಿದ್ರು, ಮಾತುಕತೆ ಆಗತ್ತೆ. ಅಲ್ಲಿ ಮಾತುಕತೆಯಾಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಬಸವರಾಜ್ ಹೊರಟ್ಟಿ ಅವರು ಸಿಟ್ಟಲ್ಲಿ ಬರ್ತಾರೆ. ಹಿಂದ್ಗಡೆಯಲ್ಲೇ ಮುಖ್ಯಮಂತ್ರಿಗಳು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಾಗ ಅಂತ ಹೇಳಿದ್ರೆ ಗೇಟ್ ತನಕ ಬಂದಾಗ ಸಿಎಂ ಹಿಂದಿರುಗಿ ವಾಪಸ್ ಕೂಡ ನೋಡೋದಿಲ್ಲ, ಸಿಎಂ ಮುಖ ಕೂಡ ನೋಡೋದಿಲ್ಲ, ಹಾಗೆ ವಾಪಸ್ ಹೋಗ್ತಾರೆ. ಹಾಗೆ ಬಸವರಾಜ್ ಹೊರಟ್ಟಿ ಅವರು ಕೇಳ್ತಾರೆ ಕಾರೆಲ್ಲಿದೆ ಅಂತ, ತನ್ನ ಸಿಬ್ಬಂದಿ ಬಳಿ ಕೇಳ್ತಾರೆ ಕಾರೆಲ್ಲಿದೆ ತಗೊಂಬಾ ಅಂತ. ಕಾರ್ ಹತ್ತಿ ಸೀದಾ ಹೋಗಿದ್ದಾರೆ. ಆ ಬಳಿಕ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರ ಮಾಧ್ಯಮ ಕಾರ್ಯದರ್ಶಿಗಳು ತ್ಯಾಗರಾಜ್ ಅವರ ಬಳಿಯಲ್ಲಿ ಹೇಳಿ ಮಾತಾಡ್ಸೋಕೆ ಹೇಳ್ತಾರೆ. ಅದು ಕೂಡ ನೋ ಯೂಸ್, ಏನೂ ಆಗಲಿಲ್ಲ. ನೋಡ್ತಾ ಇರಬಹುದು ಬಸವರಾಜ್ ಹೊರಟ್ಟಿ ಅವರು ಹೇಗೆ ಮುಖ್ಯಮಂತ್ರಿಗಳ ನಿವಾಸದಿಂದ ಸಿಟ್ಟಾಗಿ ಹೋಗಿದ್ದಾರೆ ಅಂತೇಳಿ. ಏನು ಮಾತನಾಡಿಲ್ಲ, ಬೇರೆ ವಿಷಯ ಮಾತನಾಡಿದ್ದೇವೆ. ಮೊನ್ನೆ ಏನು ಹೇಳಿದ್ದೇನೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಸಿಎಂ ಭೇಟಿಯಾದ ಬಳಿಕ ಸಭಾಪತಿ ಬಸವರಾಜ್ ಹೊರಟ್ಟಿ ಕೊಟ್ಟಿರುವಂತ ಹೇಳಿಕೆ ಇದು. ಮುಖ್ಯಮಂತ್ರಿಗಳು ಮತ್ತು ಹೊರಟ್ಟಿ ಭೇಟಿ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಸಾಕಷ್ಟು ನಿರೀಕ್ಷೆಗಳಿತ್ತು. ಬಟ್ ಹೊರಟ್ಟಿ ಅವರ ಪ್ರಕಾರ ಏನೂ ಚರ್ಚೆ ಆಗಿಲ್ಲ. ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಾದ್ರೆ ಮಾಡಲಿ, ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಮಾಡಲಿ ಅಂತ ಹೊರಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಕೊಟ್ಟಿರುವಂತಹ ಹೇಳಿಕೆ, ನನ್ನ ನಿರ್ಧಾರ ಏನಿದೆ, ನಾನು ಏನು ಹೇಳಿಕೆಯನ್ನು ಕೊಟ್ಟಿದ್ದೇನೆ ಅದಕ್ಕೆ ನಾನು ಇದುವರೆಗೂ ಕೂಡ ಬದ್ಧನಾಗಿದ್ದೀನಿ. ಅಷ್ಟೇ ಅಲ್ಲದೆ ಏನು ಮಾತಾಡಿಲ್ಲ, ಬೇರೆ ವಿಷಯ ಮಾತಾಡಿದ್ದೇವೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮತ್ತು ಸ್ಪೀಕರ್ ಇಬ್ರು ಸೇರ್ಕೊಂಡು ಬೇರೆ ವಿಚಾರವನ್ನ ಮಾತನಾಡಿದ್ದೀವಿ ಅಂತ ಬಸವರಾಜ್ ಹೊರಟ್ಟಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆಯೂ ಕೂಡ ಅವರು ಮಾತನಾಡಿದ್ರು, ಆ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ. ಒಂದು ವೇಳೆ ವಿಧಾನ ಪರಿಷತ್ನಲ್ಲಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಆದರೆ ಮಂಡಿಸೋದಾದ್ರೆ ಮಂಡಿಸ್ಲಿ, ನಾನು ಕಾನೂನು ಪ್ರಕಾರ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸವರಾಜ್ ಹೊರಟ್ಟಿ. ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ಬಸವರಾಜ್ ಹೊರಟ್ಟಿ ಭೇಟಿಯಾಗಿರುವಂಥ ದೃಶ್ಯಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಕಾನೂನು ಪ್ರಕಾರ ಮನುಷ್ಯರು ನಾವೇನ್ ಮಾಡಕ್ಕೆ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರಂತೆ ಸರ್ ನಿಮ್ಮ ವಿರುದ್ಧ? ಗೊತ್ತು, ಮನುಷ್ಯರು ಮಾಡ್ತಾರೆ. ನೇಮ ಪ್ರಕಾರ ಮನುಷ್ಯರು ಏನ್ ಮಾಡಕ್ಕಾಗಲ್ಲ. ಕಾನೂನು ಪ್ರಕಾರ ಮನುಷ್ಯರು ನಾವೇನ್ ಮಾಡಕ್ಕೆ ಸಭಾಪತಿ ಸ್ಥಾನ ಅವಮಾನ ಮಾಡಿದ್ರೆ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇರೋ ಸರ್. ನಾವೇನ್ ಹೇಳುದು, ಲಿಟರ್ ಹೆಡ್ನೆಲ್ಲ ಮಾಡಿ ಆ ರೀತಿ ಮಾಡಿದ್ದಾರೆ ಅಂತ ನಾವೇನ್ ಹೇಳುದಿಲ್ಲ. ಅವಿಶ್ವಾಸ ನಿರ್ಣಯ ಮಂಡಿಸ್ತಾರಂತೆ ಸರ್ ನಿಮ್ಮ ವಿರುದ್ಧ? ಗೊತ್ತು, ಮನುಷ್ಯರು ಮಾಡ್ತಾರೆ. ನೇಮ ಪ್ರಕಾರ ಮನುಷ್ಯರು ಏನ್ ಮಾಡಕ್ಕಾಗಲ್ಲ. ಕಾನೂನು ಪ್ರಕಾರ ಮನುಷ್ಯರು ನಾವೇನ್ ಮಾಡಕ್ಕೆ ಸಭಾಪತಿ ಸ್ಥಾನ ಅವಮಾನ ಮಾಡಿದ್ರೆ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇರೋ ಸರ್. ನಾವೇನ್ ಹೇಳುದು, ಲಿಟರ್ ಹೆಡ್ನೆಲ್ಲ ಮಾಡಿ ಆ ರೀತಿ ಮಾಡಿದ್ದಾರೆ ಅಂತ ನಾವೇನ್ ಹೇಳುದಿಲ್ಲ. ಅವಿಶ್ವಾಸ ನಿರ್ಣಯ ಮಂಡಿಸ್ತಾರಂತೆ ಸರ್ ನಿಮ್ಮ ವಿರುದ್ಧ? ಗೊತ್ತು, ಮನುಷ್ಯರು ಮಾಡ್ತಾರೆ. ನೇಮ ಪ್ರಕಾರ ಮನುಷ್ಯರು ಏನ್ ಮಾಡಕ್ಕಾಗಲ್ಲ. ಕಾನೂನು ಪ್ರಕಾರ ಮನುಷ್ಯರು ನಾವೇನ್ ಮಾಡಕ್ಕೆ ಸಭಾಪತಿ ಸ್ಥಾನ ಅವಮಾನ ಮಾಡಿದ್ರೆ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇರೋ ಸರ್. ನಾವೇನ್ ಹೇಳುದು.
ನೋಡ್ತಾ ಇರಬಹುದು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು. ಸ್ಪೀಕರ್ ವಿರುದ್ಧ ವಿಧಾನ ಪರಿಷತ್ನಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡ್ತಾರೆ ಅಂತ ಮಾಧ್ಯಮದವರು ಪ್ರಶ್ನೆಯನ್ನು ಮಾಡಿದಾಗ, ಮಾಡೋದಾದರೆ ಮಾಡಲಿ, ಕಾನೂನು ಪ್ರಕಾರ ಅವ್ರು ಮಾಡಿದಾಗ ನಾನೇನು ಮಾಡೋಕ್ಕಾಗತ್ತೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಕಡೆಯಲ್ಲಿ ಅವರು ಸಿಟ್ಟಾಗಿ ಹೊರಬಂದಿರೋದು, ಮುಖ್ಯಮಂತ್ರಿಗಳ ನಿವಾಸದಿಂದ ಅವ್ರು ಹೊರಗೆ ಬಂದಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಅವರು ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದರು. ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಿದ್ರೆ ಮಾಡಲಿ, ತೊಂದರೆ ಏನಿಲ್ಲ, ಕಾನೂನು ಪ್ರಕಾರ ಮಾಡಿದರೆ ನಾನೇನು ಮಾಡಲಿ, ಈ ರೀತಿಯಾಗೂ ಕೂಡ ಬಸವರಾಜ ಹೊರಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟು CM ನಿವಾಸದಿಂದ ಹೊರಟು ಹೋಗಿದ್ದಾರೆ. ಒಂದು ಕಡೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸಭಾಪತಿಯನ್ನು ಬದಲಾಯಿಸುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿವೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೆಸರು ಫೈನಲ್ ಆಗಿದೆ. ಆದರೆ ಸಭಾಪತಿ ಈಗಿರೋರನ್ನು ಕೆಳಗಿಳಿಸೋದು ಸುಮ್ಮನೆನಾ? ಸದ್ಯ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸಬೇಕಾಗತ್ತೆ. ಹಾಗಾದರೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಏನೆಲ್ಲ ಆಯಿತು? ಬಸವರಾಜ ಹೊರಟ್ಟಿ ಅವರು ಯಾಕೆ ಸಿಟ್ಟಾಗಿ ಹೊರಗೆ ಬಂದರು ಸದ್ಯಕ್ಕಿರುವಂಥ ಪ್ರಶ್ನೆ. ಅಷ್ಟೇ ಅಲ್ಲದೆ ಅವರು ಬರುವಂಥ ಸಂದರ್ಭದಲ್ಲೂ ಸಿಬ್ಬಂದಿ ಕೇಳ್ತಾರೆ, ಕಾರ್ ಎಲ್ಲಿದೆ ಅಂತೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಬಸವರಾಜ ಹೊರಟ್ಟಿ ಅವರು ಮುಖ್ಯಮಂತ್ರಿಗಳ ನಿವಾಸದಿಂದ ಹೊರಗೆ ಬರುವಾಗ ಸಿಟ್ಟಾಗಿ ಹೊರಗೆ ಬಂದಿದ್ದು ಯಾಕೆ? ಅಲ್ಲಿ ಏನು ಚರ್ಚೆ ಆಗಿರಬಹುದು? ಏನಾಯ್ತು ಅಲ್ಲಿ? ಸಂಪತ್, ಇಲ್ಲಿಗ ಬಸವರಾಜ ಹೊರಟ್ಟಿ ಅವರನ್ನ ಮನೇನು ಕೂಡ ಸಿಎಂ ಕರೆಸ್ಕೊಂಡು ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿದ್ರು. ಆದ್ರೆ ಅವಾಗ ಒಂದು ಮಾತನ್ನು ಹೇಳಿದ್ರು, 14ನೇ ತಾರೀಕು, ಯಾಕಂದ್ರೆ ಸದನ ಆರಂಭ 13ಕ್ಕೆ, ಸಂತಾಪ ಬಳಿಕ 2ನೇ ದಿನದ ಸದನ ಆಗುತ್ತೆ, ಆ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡ್ತೇವೆ, ಅದಾದ ಬಳಿಕ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೊರಟ್ಟಿ ಹೇಳಿದ್ರು. ಆದ್ರೆ ಇವತ್ತು ಪುನಃ ಸಿಎಂ ಅವರು ಕರೆಸ್ಕೊಂಡು ನೀವು ಸದನದಲ್ಲಿ ಚರ್ಚೆ ಮಾಡೋದು ಬೇಡ, ಮೊದಲೇ ರಾಜೀನಾಮೆ ಕೊಡಿ ಅಂತೇಳಿ ಹೇಳೋದು ಕಾಣ್ತಾ ಇದೆ. ಇದಕ್ಕೋಸ್ಕರವಾಗಿ ಹೊರಟ್ಟಿ ಅವರು ಗರಂ ಆಗಿ ಹೊರ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಸಭಾಪತಿಗೆ ಗೌರವಯುತವಾಗಿರ್ತಕ್ಕಂಥ ವಿದಾಯವನ್ನು ನೀವು ಕೊಡ್ತಾ ಇಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಒಂದು ಲೆಟರ್ ಹೆಡ್ AICC ಲೆಟರ್ ಹೆಡ್ ನಲ್ಲಿ ಸಭಾಪತಿಯವರ ಬದಲಾವಣೆಯನ್ನು ತಿಳಿಸ್ತೀರಿ, ಹೀಗೆ ಅದಕ್ಕೆ ಮುಂಚೆನೂ ಕಮ್ಯುನಿಕೇಟ್ ಮಾಡಿರೋದಿಲ್ಲ. ಆದ ಬಳಿಕವಾಗಿ ಮತ್ತೆ ನೀವೀಗ ಸಂವಿಧಾನಾತ್ಮಕ ಹುದ್ದೆಯನ್ನು ಯಾವ ರೀತಿಯಾಗಿ ಮಾಡೋದು, ಗೌರವಯುತವಾಗಿರ್ತಕ್ಕಂಥ ವಿದಾಯವನ್ನು ಕೊಡಬೇಕು, ನಾನು ರಾಜೀನಾಮೆ ಕೊಡೋದಕ್ಕೆ ಇಲ್ಲ ಅಂತೇಳಿ ಹೇಳೋದಿಲ್ಲ. ಯಾಕಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದೇನೆ. ಆದ್ರೆ ರಾಜೀನಾಮೆ ಕೊಡೋದಕ್ಕೂ ಕೂಡ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಅದ್ರ ಪ್ರಕಾರವಾಗಿ ರಾಜೀನಾಮೆಯನ್ನು ಕೊಡ್ತೇನೆ, ಒಂದು ದಿನ ಸದನವನ್ನು ನಡೆಸ್ತೇನೆ, ಸದನದಲ್ಲಿ ಚರ್ಚೆ ಮಾಡಿ ಅದಾದ ಬಳಿಕವಾಗಿ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದ್ರೆ DK ಶಿವಕುಮಾರ್ ಅದಕ್ಕೆ ಅವಕಾಶ ಕೊಟ್ಟಂತ ಕಾಣ್ತಾ ಇಲ್ಲ. ಹೀಗಾಗಿ ಸದನಕ್ಕೂ ಮೊದಲೇ ರಾಜೀನಾಮೆ ಕೊಡಿ ಅಂತ ಹೇಳೋದು ಕಾಣ್ತಾ ಇದೆ. ಇದಕ್ಕೋಸ್ಕರವಾಗಿ ಸಭಾಪತಿಯವರು DK ಶಿವಕುಮಾರ್ ಮನೆಯಿಂದ ಹೊರಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಬೀಳ್ಕೊಡ್ಲಿಕ್ಕೆ ಸ್ವತಃ CM ಅವರೇ ಬರ್ತಾರೆ. ಆದ್ರೂ ಕೂಡ ಹಿಂತಿರುಗಿ ನೋಡೋದಿಲ್ಲ ಹೊರಟ್ಟಿಯವರು. ಕಾರ್ ತೆಗೆದುಕೋ ಅಂತ ಗರಂ ಆಗಿ ಸಿಬ್ಬಂದಿಗೆ ಹೇಳ್ತಾರೆ. ಕಾರ್ ಬರುತ್ತೆ, ಕಾರ್ ಬಂದಾಗ ಕಾರ್ ಹತ್ತಿ ನೇರವಾಗಿ ಹೋಗ್ತಾರೆ. DK ಶಿವಕುಮಾರ್ ನೋಡೋದಿಲ್ಲ. ಅವರ ಮುಖದಲ್ಲಿ ಅಸಮಾಧಾನ ಎಲ್ಲವೂ ಕೂಡ ಕಾಣ್ತಾ ಇತ್ತು. ಹೀಗಾಗಿ ಗೌರವಯುತವಾಗಿರ್ತಕ್ಕಂಥ ವಿದಾಯವನ್ನ ಸರ್ಕಾರ ಕೊಡ್ತಾ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧವೇ ಗರಂ ಆದಂತೆ, CM ವಿರುದ್ಧವೇ ಗರಂ ಆದಂತ ಕಾಣ್ತಾ ಇತ್ತು. ಹೀಗಾಗಿ ಹೊರಟ್ಟಿಯವರು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಮುಂಚೆನೆ ಈಗ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದು, ಈ ಮೂಲಕವಾಗಿ ಡೇ 1 ನಿಂದಲೇ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಆಯ್ಕೆಯಾಗುವುದು, ಈ ರೀತಿಯಾಗಿರ್ತಕ್ಕಂಥ ಪ್ಲಾನ್ ಅನ್ನ ಮಾಡ್ಕೊಂಡು ಕಾಣ್ತಾ ಇದೆ. ಹೀಗಾಗಿ ಸದನದ ಒಳಗಡೆ ಚರ್ಚೆ ಆದ್ರೆ ಕಾಂಗ್ರೆಸ್ ಕೂಡ ಮುಜುಗರ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ಸಭಾಪತಿಯವರನ್ನ ಘೋಷಣೆ ಮಾಡಿದಿರಬಹುದು, ಅದಾದ ತನಕ CM ಅವರು ಮನೆ ಕರೆಸಿಕೊಂಡು ರಾಜೀನಾಮೆ ಕೊಡಿ ಅಂತ ಹೇಳಿದ್ದು, ಈ ಎಲ್ಲಾ ವಿಚಾರ ಚರ್ಚೆ ಬರುತ್ತೆ. ಈ ಸಂದರ್ಭದಲ್ಲಿ ವಿಪಕ್ಷಗಳೆಲ್ಲವೂ ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳುತ್ತೆ. ಇದಕ್ಕೋಸ್ಕರವಾಗಿಯೇ ಸರ್ಕಾರ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಚರ್ಚೆ ಆರಂಭವಾಗಿದೆ. ಇದು ಹೀಗಾಗಿ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೊರಟ್ಟಿಯವರು ಅಸಮಾಧಾನಗೊಂಡಿದ್ದಾರೆ. ಸಂಪತ್.